14ನೇ ವಾರ್ಡಲ್ಲಿ ಪ್ರತಿದಿನ ಪ್ರತಿಯೊಂದು ಕೆಲಸನ ನಡೀತಾ ಇದೆ. ಚರಂಡಿ ಕ್ಲೀನ್ ಆಗಿರ್ಬೋದು, ಕಸ ಗುಡಿಸೋದಾಗಿರ್ಬೋದು, ದೀಪದ ವ್ಯವಸ್ಥೆ ಆಗಿರ್ಬೋದು, ನೀರಿಂದಾಗಿರ್ಬೋದು, ಪ್ರತಿಯೊಂದೂ ನಾವು ಮಾಡಿಸ್ತಾ ಇದ್ದೀವಿ. ಜನಗಳು ಹೇಳ್ದಂಗೆ ಅವ್ರು ಯಾವ ಥರ ಬೇಕು ಆ ಥರ ಎಲ್ಲ ಮಾಡಿಕೊಡ್ತಾ ಇದ್ದೀವಿ. ಇದು ನಾವು ಚುನಾವಣೆ ನಿಂತಾಗ ಇಲ್ಲಿ ನಾವು ಮತ ಕೇಳಕ್ಕೆ ಬಂದಾಗ ಇಲ್ಲಿ ರೋಡು ಚರಂಡಿ ವ್ಯವಸ್ಥೆ ಇಲ್ಲ, ಮೊದಲು ನಮ್ಗೆ ಅದನ್ನು ಮಾಡಿಸ್ಕೊಡಿ ಅಂತ ಕೇಳಿದ್ರು. 14ನೇ ವಾರ್ಡು ದತ್ತಾತ್ರೇಯ ಕಾಂಪೌಂಡ್ ರೋಡ್ ಇದು. ತುಂಬ ವರ್ಷಗಳ ನಂತರ ಇಲ್ಲಿ ರೋಡ್ ಆಗ್ತಾ ಇರೋದ್ರಿಂದ ಜನಗಳು ತುಂಬ ಖುಷಿಯಾಗಿದ್ದಾರೆ. ಇದು ನಗರೋತ್ಥಾನದಿಂದ ಆಗ್ತಾ ಇರೋ ಕೆಲಸ. ಮತ್ತು ಶಾಸಕರು ನಾವು ಹಿಂಗೆ ರೋಡ್ ಆಗಬೇಕು ಇನ್ನು ನಮ್ಮ ಏರಿಯಾದಲ್ಲಿ ಇಂದಾಗ ನಗರೋತ್ಥಾನದಲ್ಲಿ 14ನೇ ವಾರ್ಡಿಗೆ CC ರೋಡ್ಗಳು ಇಷ್ಟು ಅಂತ ಹೇಳಿ ಮಾಡಿಕೊಟ್ಟಿದ್ದಾರೆ. ಅವ್ರು ತಂದ ಅನುದಾನದಿಂದ ಇಲ್ಲಿ ಕೆಲಸ ನಡೀತಾ ಇದೆ. ಮತ್ತು ನಮ್ಮ ನಗರಸಭೆ ಎಷ್ಟು ಲಕ್ಷ ಇಲ್ಲಿ 14ನೇ ವಾರ್ಡಿಗೆ 60 ಲಕ್ಷದ್ದು ಕೆಲಸ ಕೊಟ್ಟಿದ್ದಾರೆ. ಇವತ್ತು 140 ಮೀಟ್ರದ್ದು CC ರೋಡ್ ಕೆಲಸ ನಡೀತಾ ಇದೆ. ಮತ್ತು ನಮ್ಮ ನಗರಸಭಾ ಇಂಜಿನಿಯರ್ಗಳಾದ ಸುನೀಲ್ ಅವರು ಮತ್ತು ಜಗದೀಶ್ ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ. ನಾನು ಯಾವಾಗಲೇ ಫೋನ್ ಮಾಡಿ ಸರ್ ಇಲ್ಲಿ ಕೆಲಸ ನಡೀತಾ ಇದೆ ಬಂದು ನೋಡಿ ಸರಿ ಹೇಳಿ ಪ್ರತಿ ಸಲನೂ ಬಂದು ನೋಡಿ ಎಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಜನಗಳು ಅಷ್ಟೇ ಯಾವುದೇ ಇದಿಲ್ದಂಗೆ ಸಹಕಾರ ಕೊಟ್ಟು ಖುಷಿಯಾಗಿ ಅವರೇ ವಾಲಂಟಿಯರೇ ಮುಂದಿಂತು ಕೆಲಸ ಮಾಡಿಸ್ಕೊತಾ ಇದ್ದಾರೆ. ಅವರ ತುಂಬ ವರ್ಷಗಳ ಕನಸು ಇವತ್ತು ನನಸಾಗ್ತಾ ಇದೆ. ಆ ಕೆಲಸ ನಾನು ನೆರವೇರಿಸ್ಕೊಟ್ಟಿದ್ದೀನಿ ಅಂತ ನನಗೂ ಒಂದು ಇನ್ನಿತರ ಕಾಲೋನಿ ಅಂಗನವಾಡಿ ಕೇಂದ್ರಕ್ಕೆ ಕಟ್ಟಡ ಇರಲಿಲ್ಲ. ಅದನ್ನು ಮೀಟಿಂಗಲ್ಲಿಟ್ಟು ಪಾಸ್ ಮಾಡಿಸ್ಕೊಂಡು ಎಲ್ಲ ರೆಡಿಯಾಗಿದೆ. ಶಾಸಕರ ಗಮನಕ್ಕೆ ತಂದಿದ್ದೀವಿ, ಮಾಡಿಸ್ಕೊಡ್ತೀವಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಇಲ್ಲೇ ಇದೇ ವಾರ್ಡಿನ ಶಿವಕುಮಾರ್ ಬಡಾವಣೆಯಲ್ಲಿ ಸ್ಥಳನೂ ಪರಿಶೀಲನೆಯಾಗಿ ಸ್ಯಾಂಕ್ಷನ್ ಆಗಿದೆ. ಮುಂದಿನ ದಿನಗಳಲ್ಲಿ ಆ ಕಟ್ಟಡನ ಕೆಲಸನ ನಡೆಯುತ್ತೆ. 15 ವರ್ಷ ಆಯಿತು. 15 ದಿವಸದಿಂದ ಮುಂದೆ ಓಡಾಡ್ತಾ ಇತ್ತು. ಇತ್ತೀಚಿನ ಪ್ರಪಂಚಗಳಾದ ಮಲ್ಲಿಕಾರ್ಜುನ ಇದ್ದರು, ಅವರಿಗೆ ಮನವಿ ಮಾಡ್ಕೊಂಡಿದ್ದು ನನ್ನ ಫೀಲ್ಡಲ್ಲಿ ನಾನು ಮಾಡಿಸ್ಕೊಡ್ತಿದ್ದ ಅವರು ಭರವಸೆ ಪಡೆದರು. ಆ ಭರವಸೆನ ಇವತ್ತು ಈಡೇರಿಸಿದ್ದಾರೆ. ನಿಮಗೆ ಖುಷಿ ಆಯಿತು. ಮತ್ತು ಪ್ರೇಮ ಮಲ್ಲಿಕಾರ್ಜುನ ಮತ್ತು ಶಿವಲಿಂಗರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ.